ಸ್ಪೆಷಲ್ ಬಾಕ್ಸ್ ಅಂತ ಹೇಳಿ ದೊಡ್ಡದಾಗಿ ಏನೋ ಕಳಿಸಿರ್ತಾರೆ, ಬಟ್ ಇದ್ರೊಳಗಡೆ ಏನು ಇರೋದೇ ಇಲ್ಲ ಗುರು. ನೋಡಿ ನಾನು ಹೇಳಿದಾಗೆ ಇದ್ರೊಳಗೆ ಏನೂ ಇಲ್ಲ, ಒಂದು ಬಾಕ್ಸ್ ಇದೆ ಅಷ್ಟೇ. ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ಸುಸ್ವಾಗತ. ನಾವಿಲ್ಲಿ ಐಕ್ಯೂ 13 ಅನ್ಬಾಕ್ಸ್ ಮಾಡಿದೀವಿ. ಎಸ್ ಫ್ರೆಂಡ್ಸ್, ಇದು ಯಾವುದೇ ಕೊಲಾಬ್ರೇಷನ್ ಪೇಡ್ ವಿಡಿಯೋ ಅಲ್ಲ. ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ನಮಗೆ ಐಕ್ಯೂನವರೇ ಕಳ್ಸಿಕೊಡ್ತಾರೆ. ಬಟ್ 2 ತಿಂಗಳು ಆದ ತಕ್ಷಣ ನೋಡಿ ಅವರೇ ತಗೊಂಡು ಹೋಗ್ತಾರೆ. ಸದ್ಯಕ್ಕೆ ಅನ್ಬಾಕ್ಸ್ ಮಾಡ್ತೀವಿ ಹುಡುಗರು. ಎಸ್, ಫೈನಲಿ ಫೋನ್ ನಮ್ ಕೈಗೆ ಸಿಕ್ಕಿದೆ. ಸೊ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಶುರು ಮಾಡೋಣ. ಅನ್ಬಾಕ್ಸಿಂಗ್ ಏನೇನು ಅನ್ಕೊಳಕ್ ಹೋಗ್ಬಿಡಿ. ಎಸ್, ಮೊದಲಾಗಿ ಈ ಬಾಕ್ಸ್ ನೋಡ್ಕೋಬಹುದು. ಇದು ಸ್ಪೆಷಲಿ BMW ಎಡಿಷನ್ ಇದೆ. ಇದರಲ್ಲಿ 2 ಕಲರ್ ವೇರಿಯಂಟ್ ಇದೆ, ಬಟ್ ನಂತರ ಗ್ರೇ ಕಲರ್ ಕಳಿಸಿದ್ದಾರೆ. ಅದು 16 512 GB ವೇರಿಯಂಟ್ ನ. ಎಸ್, ಸೀಲ್ ಬ್ರೇಕ್ ಮಾಡೋಣ. ಓಕೆ, ಎಸ್, ಓಪನ್ ಮಾಡಿದ ತಕ್ಷಣ ಓಹೋ ಮೊಟ್ಟ ಮೊದಲು ನಮ್ಮ ಫೋನ್. ಓ ಮೈ ಗಾಡ್, ಸದ್ಯಕ್ಕೆ ಇದನ್ನ ಪಕ್ಕಕ್ಕೆ ಅಂತೆ. ಎಸ್, ಇದನ್ನ ಬಿಟ್ವಿ ಅಂತಂದ್ರೆ ವಾರಂಟಿ ಪೇಪರ್. ಇದನ್ನ ಬಿಟ್ವಿ ಅಂತಂದ್ರೆ ಇದು BMW ಕಾರ್ಡ್ ಮತ್ತೆ ಇಲ್ಲಿ ಸಿಮ್ ಎಜೆಕ್ಟರ್ ಇದೆ. ಇದ್ರ ಜೊತೆಗೆ ಒಂದು ಪ್ಯೂರ್ ಟ್ರಾನ್ಸ್ಪರೆಂಟ್ ಕೇಸ್ ಇದೆ, ಅದೇ ನಾರ್ಮಲ್ ಕ್ವಾಲಿಟಿ. ಇದನ್ನ ಬಿಟ್ವಿ ಅಂದ್ರೆ ಇದ್ರ ಜೊತೆಗೆ ಎಸ್ ಟೈಪ್ C to C ಬ್ರಾಂಡೆಡ್ ಕೇಬಲ್ ನ ಕೊಟ್ಟಿದ್ದಾರೆ. ಎಸ್, ಇನ್ನು 120 ವ್ಯಾಟ್ನ ಪಾಟ್ ತುಂಬಾ ದೊಡ್ಡದಾಗಿದೆ. ಬಟ್ ಲಾಸ್ಟ್ ಇಯರ್ ಕೂಡ ಸೇಮ್ ಅಡಾಪ್ಟರ್ ಇತ್ತು. ಸದ್ಯಕ್ಕೆ ಈ ಎಲ್ಲ ಅಸೆಸರೀಸ್ಗಳನ್ನ ಸ್ವಲ್ಪ ಸೈಡ್ಗಳನ್ನ ಅಂತೆ. ಎಸ್, ಇದು ನಮ್ಮ ಮೇನ್ ಫೋನ್. ಎಸ್, ಪ್ಲಾಸ್ಟಿಕ್ ಅನ್ನ ತೆಗಿಯೋಣ. ಮ್ಯಾನ್, ಮಿನಿ ಮಿಂಚುತ್ತಾ ಇದೆ ನೋಡ್ಕೋಬಹುದು. ಕ್ಯಾಮರಾ ಮೊಬೈಲ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಸಖತ್ ಸ್ಟೈಲಿಶ್ ಮತ್ತು ಪ್ರೀಮಿಯಂ ಇನ್ ಹ್ಯಾಂಡ್ ಫೀಲ್ ಅಂತ ಅನಿಸ್ತಾ ಇದೆ. ಸೊ ಫ್ರಂಟ್ ಅಲ್ಲಿ ಕೂಡ ಸೈಡ್ಗೆಲ್ಲ ಮೆಟಲ್ ಫ್ರೇಮ್ಸ್ ಕೊಡಿದ್ರೆ. ಸದ್ಯಕ್ಕೆ ಈ ಫೋನ್ ಫಸ್ಟ್ ಬೂಟ್ ಮಾಡಿಬಿಟ್ಟು ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಎಲ್ಲ ಸೆಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಹಾಜರಾಗ್ತೀನಿ. ಹೌದು ಫ್ರೆಂಡ್ಸ್, ಲಾಸ್ಟ್ ಇಯರ್ ಐಕ್ಯೂ ಮಾರ್ಕೆಟ್ ಹೆವಿ ಹವಾ ಮಾಡಿತ್ತು. 50,000 ರೂಪಾಯಿ ಬಜೆಟ್ ಅಲ್ಲಿ ಈ ವಿವೋ ಸೀರೀಸ್ ಫೋನ್ಸ್ಗಾಗಲಿ, ಸ್ಯಾಮ್ಸಂಗ್ ಅವ್ರಿಗಾಗಿರಲಿ, OnePlus 12 ಆಗಿರಲಿ ಹೆವಿ ಕಾಂಪಿಟೇಷನ್ ಕೊಡಿದ್ರು. ಬಿಕಾಸ್ ತುಂಬಾ ಕಮ್ಮಿ ಬೆಲೆಗೆ ಹೆವಿ ಸ್ಪೆಸಿಫಿಕೇಶನ್ ಒಳಗೊಂಬಂದಿತ್ತು. ಈ ಸರ್ತಿ ಇವ್ರ ಅಂತಮ್ಮ ಐಕ್ಯೂ 13 ಕೂಡ ಸೇಮ್ ಅದೇ ಸ್ಪೆಸಿಫಿಕೇಶನ್ ಅಲ್ಲ, ಕ್ಯಾಮ್ರಾ, ಬ್ಯಾಟ್ರಿ, ಪ್ರೊಸೆಸರ್, ಡಿಸೈನ್ ಪ್ರತಿಯೊಂದರಲ್ಲಿ ಅಪ್ಗ್ರೇಡ್ ಆಗಿಬಿಟ್ಟು ಮಾರ್ಕೆಟ್ಲಿ ಎಂಟ್ರಿ ಕೊಟ್ಟಿದೆ. ಬಟ್ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಐಕ್ಯೂ 12 52, 53, 54 ಸಾವಿರ ರೂಪಾಯಿ ಲಾಂಚ್ ಆಗಿತ್ತು. ಬಟ್ ಇದು ಕೂಡ ಸೇಮ್ ಪ್ರೈಸ್ ಲಾಂಚ್ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ಲಿ ಬೆಂಕಿ ಆಗುತ್ತೆ. ಬಟ್ ಮಾರ್ಕೆಟ್ ಸುದ್ದಿಗಳು ಏನು ಕೇಳಿಸ್ತಾ ಇದೆ ಅಂತಂದ್ರೆ ಇದರಲ್ಲಿ 8 Elite ಏನೊಂದು ಹೊಸ ಚಿಪ್ಸೆಟ್ ಕೊಟ್ಟಿದ್ದಾರೆ ನೋಡಿ, ಇದ್ರ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಅಂತೆ. ಹೋಪ್ಫುಲಿ ಈ ಫೋನ್ ಬೆಲೆ ಕೂಡ ಜಾಸ್ತಿ ಆಗ್ಬೋದು. ಬಟ್ ಐಕ್ಯೂ ಇಲ್ಲಿ ಏನಾದರೂ ಸ್ವಲ್ಪ ಮ್ಯಾಜಿಕ್ ಮಾಡ್ತಪ್ಪ ಅಂತಂದರೆ ಡೆಫಿನೆಟ್ಲಿ ಇದು ಮಾರ್ಕೆಟ್ ಮತ್ತೆ ಫ್ಲ್ಯಾಗ್ಶಿಪ್ ಕಿಲ್ಲರ್ ಆಗೋದ್ರಲ್ಲಿ ಯಾವುದೇ ನೋಡಿಲ್ಲ. ಸೊ ಡೆಫಿನೆಟ್ಲಿ ಇದು 55-60 ಸಾವಿರ ರೂಪಾಯಿ ಹತ್ರ ಲಾಂಚ್ ಆಯ್ತಪ್ಪ ಅಂದರೆ ಈ ಪ್ರೈಸ್ಗೆ ಇದನ್ನ ಕೊಂಡುಕೋಬೋದಾ ಇಲ್ವಾ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಒಂದೊಂದು ವಿಷಯಗಳನ್ನ ತಿಳ್ಕೋಣ. ಹಾಗಾದ್ರೆ ಫಸ್ಟ್ ಲುಕ್ ಅಲ್ಲಿ ಹೇಗಿದೆ ಈ ಡಿಸೈನ್, ಫೋನ್ ಲುಕ್ಸ್ ವೈಸ್ ಹೇಗಿದೆ ಅಂತಂದ್ರೆ ಎಸ್ ಆಲ್ಮೋಸ್ಟ್ ಸೇಮ್ ಈ ಐಕ್ಯೂ 12 ಡಿಸೈನ್ ಇದೆ, ಸೇಮ್ ಅದೇ ರೀತಿಯಾಗಿದೆ ನೋಡ್ಕೋಬಹುದು ಸೈಡ್ ಬೈ ಸೈಡ್ ಕಂಪೇರ್ ಅಲ್ಲಿ. ಸೊ ಇಲ್ಲಿ ಕೂಡ ಸೇಮ್ ಮೆಟಲ್ ಫ್ರೇಮ್ಸ್ ಅನ್ನೇ ಕೊಡ್ತಾ ಇದ್ದಾರೆ. ಮತ್ತೆ ನಿಮಗೆ ಕ್ಯಾಮರಾ ಅಂತೂ ಸೇಮ್ ಟು ಸೇಮ್ ಇದೆ. ಇಲ್ಲಿ 100x ಒಂದನ್ನು ತೆಗೆದಿದ್ದಾರೆ, ಸೇಮ್ ಡಿಸೈನ್ ಇದೆ, ಏನೂ ಚೇಂಜಸ್ ಇಲ್ಲ. ಕ್ಯಾಮ್ರಾದಲ್ಲಿ ಸ್ವಲ್ಪ ಲೆನ್ಸಸ್ಗಳು ಅಪ್ಗ್ರೇಡ್ ಆಗಿದೆ. ಬಾಕಿ ಇಲ್ಲಿ ಗ್ಲಾಸ್ ಡಿಸೈನ್ ಆಗಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಒಂದು ಲೆಜೆಂಡ್ ಎಡಿಷನ್ ಅಂತ ಇದೆ, ಮತ್ತೊಂದು ನಂತರ ಇದು ಗ್ರೇ ಕಲರ್ ಕಳಿಸ್ಕೊಡ್ತಾರೆ. ಸೊ ಬಾಕಿ ನಿಮಗೆ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀಸ್ಗಳು, ಲಾಕಿನ ನೋಡ್ತಾ ಇದ್ವಿ. ಬಾಟಮ್ ಅಲ್ಲಿ ಸ್ಪೀಕರ್, ಸಿ ಮತ್ತೊಂದು ಸಿಮ್ ಸ್ಲಾಟ್ ನೋಡ್ತಾ ಇದ್ವಿ. ಮೇಲಿನ ಭಾಗ ಕೊಡೊಂದು ಸ್ಪೀಕರ್, ಮತ್ತೊಂದು ಮೈಕ್ ನ ಕೊಡ್ತಾರೆ. ಬಟ್ ಲುಕ್ಸ್ ವೈಸ್ ಅಂತೂ ಪ್ರೀಮಿಯಂ ಅಂತ ಅನ್ಸುತ್ತೆ. ಬಟ್ ಸ್ವಲ್ಪ ಚಿಕ್ಕ ಪುಟ್ ಅಪ್ಗ್ರೇಡ್ಸ್ ಆದ್ರೂ ಇರಬೇಕಾಗಿತ್ತು. ಲೈಕ್ ಏನೋ ಯುನೀಕ್ ಆಗಿರುವಂತ ಕ್ಯಾಮ್ರಾ ಮಾಡಿರೋದು ಡಿಸೈನ್ ತಗೊಂಡ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಬಟ್ ನಾನ್ ಎಕ್ಸೈಟೆಡ್ ಇದಪ್ಪ ಅಂತಂದ್ರೆ ಈ ಡಿಸೈನ್ ಬಿಟ್ಬಿಟ್ಟು ಇಲ್ಲಿ ಸ್ಪೆಸಿಫಿಕೇಶನ್ ಪ್ರತಿಯೊಂದು ಪಾರ್ಟ್ ಅಲ್ಲಿ ಅಪ್ಗ್ರೇಡ್ ಮಾಡಿದ್ರೆ, ಮತ್ತು ಡಿಸೈನ್ ಅಲ್ಲಿ ನಿಮಗೆ IP68 ಮತ್ತು 69 ಕೂಡ ಸಿಗ್ತಾ ಇದೆ. ಇದು ಹೈ ಪ್ರೆಷರ್ ಮತ್ತು ಅಂಡರ್ ವಾಟರ್ ಅಲ್ಲಿ 1 ಮೀಟರ್ ಒಳಗಡೆ ಇಂತಿಷ್ಟು ಟೈಮ್ ಅಂತ ಇರುತ್ತೆ. ಸೊ ಅದ್ರಲ್ಲಿ ಕೆಲಸ ಮಾಡುತ್ತೆ. ಎಸ್, ಇದೊಂದು ಅಪ್ಗ್ರೇಡ್ ಆಗಿದೆ. ಡಿಸೈನ್ ವೈಸ್ ನಾನೇನು ಜಾಸ್ತಿ ಹ್ಯಾಪಿ, ಅದ್ಭುತ, ಬೆಂಕಿ ಅಂತ ಹೇಳಲ್ಲ. ಬಟ್ ಎಸ್ ಇಲ್ಲಿ ಡಿಸೈನ್ ಅಪ್ಗ್ರೇಡ್ ಮಾಡ್ಬೋದಿತ್ತು. ಬಟ್ ಸ್ಟಿಲ್ ಸ್ಪೆಸಿಫಿಕೇಶನ್ ತುಂಬಾ ಮ್ಯಾಟರ್ ಆಗುತ್ತೆ. ಇದನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ನು ಇದರಿಂದ ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ ಐಕ್ಯೂ 12 ಬಿಗ್ಗರ್ ಸೈಜ್ ಮತ್ತು ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ಮಾಡಿಬಿಟ್ಟು ಡಿಸ್ಪ್ಲೇ ಅಪ್ಗ್ರೇಡ್ ಮಾಡಿದ್ರೆ ಇದರಲ್ಲಿ 6.82 ಇಂಚಸ್ ಇರುವಂತ ಫುಲ್ HD+ 120 Hz ನ HDR10+ ಇರುವಂತ 1800 ಮೆನಿಟ್ಸ್ ಅಂದ್ರೆ 4005 ಪೀಕ್ ಬ್ರೈಟ್ನೆಸ್ ಇರುವಂತ ಈ ಒಂದು ಡಿಸ್ಪ್ಲೇನ ಇಲ್ಲಿ ಆಡ್ ಮಾಡಿದ್ರೆ. ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಎಲ್ಲ ಇದೆ, ತುಂಬಾ ಕ್ವಿಕ್ ಮತ್ತು ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಜೊತೆಗೆ ಇರುವಂತ ವಿಡಿಯೋ ಕ್ವಾಲಿಟಿ, ಔಟ್ಡೋರ್ ಬ್ರೈಟ್ನೆಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ನಾನು ಈ ಪ್ರೈಸ್ ರೇಂಜ್ಗೆ ಈ ಡಿಸ್ಪ್ಲೇ ಒಂದಿಗೆ ನಿಜವಾಗ್ಲೂ ಹ್ಯಾಪಿ ಇದೀನಿ ಗುರು. ಈ OnePlus ಫೋನ್ಸ್ಗಳೆಲ್ಲ ಕರ್ವ್ ಡಿಸ್ಪ್ಲೇನ ಮತ್ತು ವಿವೋ ಫೋನ್ಸ್ಗಳಲ್ಲಿ ಕರ್ವ್ ಡಿಸ್ಪ್ಲೇ ಇರುತ್ತೆ ನೋಡಿ. ಇಲ್ಲಿ ಫ್ಲಾಟ್ ಡಿಸ್ಪ್ಲೇ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿದೆ. ಸೊ ಇದೇ ಫ್ಲಾಟ್ ಡಿಸ್ಪ್ಲೇನೆ ನನಗೂ ಇಷ್ಟ ಆಗುತ್ತೆ. ಮತ್ತು ವಿಡಿಯೋ ಕ್ವಾಲಿಟಿ ಒಂದ್ಸರ್ತಿ ನೋಡಿದ್ರಂತ ಕಲರ್ಸ್ಗಳು ಮತ್ತೆ ಅಕ್ಯುರೇಸಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಸ್ಪೆಷಲಿ ಐಕ್ಯೂ ಹೇಳುತ್ತೆ 144 ಜೊತೆಗೆ ನೀವು ಈ ಗೇಮಿಂಗ್ ಆಡಬೇಕಾದ್ರೆ ಡಿಸ್ಪ್ಲೇ ಸ್ಮೂತ್ನೆಸ್ ಎಕ್ಸ್ಪೀರಿಯನ್ಸ್ ನ ಕಾಣ್ತೀರಾ ಅಂತ. ಸೊ ಡೆಫಿನೆಟ್ಲಿ ಇದರಲ್ಲಿ ಗೇಮ್ ಕೂಡ ಆಡಿದ್ವಿ, ಇದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಅಂತೆ. ಅದರ್ವೈಸ್ ಸ್ಮೂತ್ನೆಸ್, ಬ್ರೈಟ್ನೆಸ್ ಮತ್ತು ಕ್ಲಾರಿಟಿ
ಕ್ಲಾರಿಟಿ ಕಲರ್ಸ್ಗಳು ನಿಜವಾಗ್ಲೂ ಇದ್ರಲ್ಲಿ ಸಖತ್ತಾಗಿದೆ. ಸೊ ನಾನು ಈ ಡಿಸ್ಪ್ಲೇಯೊಂದಿಗೆ ಹ್ಯಾಪಿ ಇದ್ದೀನಿ. ಅಪ್ಗ್ರೇಡ್ ಸೈಜಲ್ಲಾಗಿದೆ ಮತ್ತು ಟಚ್ ರೆಸ್ಪಾನ್ಸಲ್ಲಾಗಿದೆ ಮತ್ತು ಬ್ರೈಟ್ನೆಸ್ಸಲ್ಲಿ ಕೂಡ ಚೇಂಜಸ್ ಮಾಡಿದ್ದಾರೆ. ಇನ್ನು ಯಾವಾಗ ಇದ್ರಂಥ ಪರ್ಫಾರ್ಮೆನ್ಸ್ಗೆ ಹೋಗ್ತೀವಿ, ಎಸ್ ಇದು ಈ ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಮತ್ತು ಒಳ್ಳೆ ಪ್ರೊಸೆಸರ್ ಅಂತ ಫಸ್ಟ್ ಫೋನ್ ಮತ್ತು ಅದು ಇಷ್ಟೊಂದು ಚೀಪ್ ಬೆಲೆಗೆ ಹತ್ತಿರ 55-60 ಸಾವಿರ ರೂಪಾಯಿಗೆ ಸ್ನ್ಯಾಪ್ ಡ್ರ್ಯಾಗನ್ 8 ಎಲಿಟ್ ಚಿಪ್ಸೆಟ್ ನೋಡ್ಕೊಂಡಿದೆ. ನಿಜವಾಗ್ಲೂ ಬೆಂಕಿ ಮತ್ತು ಅದ್ಭುತ ಪ್ರೊಸೆಸರ್ ಅಂತ ಕರಿಬೋದು. ಸೊ ಬಂದ ತಕ್ಷಣ ಇದರಲ್ಲಿ ನಾನು ಗೇಮ್ ಎಲ್ಲ ಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ. ಹತ್ತಿರ 26,78,000 ಹತ್ತಿರ ರ್ಯಾಂಕಿಂಗ್ ಬಂತು. ಗುರು ಬೆಂಕಿ ಗುರು, ಲೈಕ್ ಈ ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಏನು ನಾವು ಐಕ್ಯೂಟಲ್ಲಿ ನೋಡಿದ್ವಿ ಅದಕ್ಕಿಂತ ಎಷ್ಟೋ ಮಚ್ ಮತ್ತು ಎಷ್ಟೋ ಡಿಫ್ರೆನ್ಸಲ್ಲಿ ಹೈ ಅಪ್ಗ್ರೇಡ್ನ ಕಾಣ್ತಾ ಇದ್ವಿ. ಸೊ ಡೆಫಿನೆಟ್ಲಿ ಈ ಎಲಿಟ್ ಚಿಪ್ ಏನಿದೆ ಇದು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಮತ್ತು ಗೇಮಿಂಗಲ್ಲಿ ಮಾತ್ರ ಅದು ಐಕ್ಯೂ 13ನಲ್ಲಿ ನಿಜವಾಗ್ಲೂ ಅದ್ಭುತ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದಕ್ಕೆ ಒಂದ್ಸರ್ತಿ ಈ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ನ ನೋಡ್ಕೊಂಡ್ ಬನ್ನಿ. ಸೊ ಮಾಡ್ಬೋದು ಸೆಟ್ಟಿಂಗ್ಸಲ್ಲಿ ತೋರಿಸ್ತೀನಿ ನಿಮಗೆ, ನೀವು ಎಲ್ಲ ಹೈ ಸೆಟ್ಟಿಂಗ್ಸಲ್ಲಿ ಇದರಲ್ಲಿ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ನ ತಗೊಳ್ಬೋದು. ಸೊ ಗೇಮ್ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ಝೈರೋಸ್ಕೋಪಿ ಒಂದ್ಸರ್ತಿ ನೋಡ್ಕೋಬಹುದು, ಎಷ್ಟೊಂದು ಸ್ಮೂತ್ ಆಗಿ ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಟಚಸ್ ಆಗಿರಲಿ ಮತ್ತು ಬುಲೆಟ್ಸ್ ಹೋಗ್ತಾರಂಥ ಎಕ್ಸ್ಪೀರಿಯನ್ಸ್ ಆಗಿರಲಿ ಯಾವುದೇ ಲ್ಯಾಗ್ ಫ್ರೀಸ್ ಇರಲಿ ತಪ್ಪಿಯೂ ನಿಮ್ಗೆ ಕಾಣಿಸೋದಿಲ್ಲ. ಸೊ ಡೆಫಿನೆಟ್ಲಿ ನೀವು ಕಂಟಿನ್ಯೂಸ್ಲಿ 4-5 ಗಂಟೆ 6 ಗಂಟೆ ಆದರೂ ಕೂಡ ಇಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಓವರ್ ಹೀಟ್ ಕೂಡ ಆಗಲ್ಲ ಈ ಸ್ಮಾರ್ಟ್ ಫೋನ್. ಇದರಲ್ಲಿ ಕೂಡ ಲಿಕ್ವಿಡ್ ಕೂಲಿಂಗ್ ಚೇಂಬರ್ನ ನಿಮಗೆ ಆ್ಯಡ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಗೇಮಿಂಗಲ್ಲಿ ಮಾತ್ರ ಬೆಂಕಿ ಗುರು ಅದ್ಭುತ ಎಕ್ಸ್ಪೀರಿಯನ್ಸ್ ಇದೆ. ನೀವು ವಿಡಿಯೋ ಎಡಿಟ್ ಮಾಡಿ ಅಥವಾ ಯಾವುದೇ ಹೈ ಎಂಡ್ ಗೇಮ್ಸ್ಗಳನ್ನ ಇದರಲ್ಲಿ ಆರಾಮಾಗಿ ಆಟ ಆಡ್ಕೋಬೋದು. ಇದು ಮಾತ್ರ ಬೆಂಕಿ. ನನಗೆ ಈ ಪ್ರೈಸ್ ರೇಂಜಲ್ಲಿ ಸಖತ್ತಾಗಿರೋದು ಪರ್ಫಾರ್ಮೆನ್ಸ್ ಎಕ್ಸ್ಪೀರಿಯನ್ಸ್ ಕಂಡಿದ್ದೀನಿ. ಸೊ ಡೆಫಿನೆಟ್ಲಿ ಈ ಫೋನ್ ಬೆಂಕಿ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಎಲ್ಲ ಎಕ್ಸ್ಪೀರಿಯನ್ಸೇ ನಿಮ್ಗೆ ತಿಳಿಸ್ಕೊಡುತ್ತೆ. ಇನ್ನು ಯಾವಾಗ ಸಾಫ್ಟ್ವೇರ್ ಸೆಕ್ಯೂರಿಟಿ ಸ್ಟೋರೇಜ್ ಮತ್ತು OS ಎಲ್ಲ ಹೇಗಿದೆ ಅಂತ ಕೇಳಿದ್ರೆ ನನಗೊಂದು ಇಷ್ಟ ಆಗಲಿಲ್ಲ. ಇದು ಈ ಫನ್ ಟಚ್ OS ಇದು ವಿವೋನವ್ರದೇ OS ಇದೆ. ಬಟ್ ಇಲ್ಲಿ ಈ ಪ್ರೈಸ್ ರೇಂಜ್ಗೂ ಕೂಡ ಬ್ಲಾಟ್ವೇರ್ಸ್ಗಳ ಅದು ಇಂಥ ಆಪ್ಲಿಕೇಶನ್ಸ್ಗಳನ್ನ ಕೊಡಿದ್ದಾರೆ. ಸೊ ಇದು ಇಷ್ಟ ಆಗಲಿಲ್ಲ ಗುರು. ಇಲ್ಲಿ ಐಕು ಸರಿಯಾಗಿ ಕೆಲಸ ಮಾಡಲೇಬೇಕಿತ್ತು. ಬಟ್ ಸ್ಟಿಲ್ ಇದನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಅದರ್ವೈಸ್ ನೀವು ಇಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಹೋದ್ವಿ ಅಂತಂದರೆ ನಿಮಗೆ ಇಲ್ಲಿ ಡಿಫ್ರೆಂಟ್ ಆಗಿ ಸಿಗುತ್ತೆ. 12 GB ಇದೆ, 16 GB ಇದೆ, ಮತ್ತು 256 GB ಜೊತೆಗೆ 512 ಅಂತ 2-3 ವೇರಿಯಂಟ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ LPDDR5X ನಮ್ಮೊಂದಿಗೆ UFS 4.1 ಕೊಡ್ತಾ ಇದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಬೆಂಕಿ ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ತುಂಬ ಸ್ಮೂತ್ ಆಗುತ್ತೆ. ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೂಡ ಕಂಡಿದ್ದೀನಿ. ಇನ್ನು ಸೆಕ್ಯೂರಿಟಿಗೆ ಹೋದ್ವಿ ಅಂತಂದರೆ ಇಲ್ಲಿ ತುಂಬ ಸೂಪರ್ ಫಾಸ್ಟ್ ಆಗಿ ಜಸ್ಟ್ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಎಷ್ಟು ನೋಡ್ಕೋಬೋದು. ನಾನು ಜಸ್ಟ್ ಈ ರೀತಿ ಟಚ್ ಮಾಡಿದ್ರೆ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಇನ್ನಷ್ಟೇ ಫೇಸ್ ID ಕೂಡ ಅಷ್ಟೇ ನೋಡ್ಕೋಬೋದು. ಎಷ್ಟು ನಾನು ಲಾಕ್ ಮಾಡಿ ಈ ರೀತಿ ಸ್ವೈಪ್ ಮಾಡಿದ್ರೆ ಸೂಪರ್ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ಕಂಜೂಸಿ ಇಲ್ಲ. ಐಕು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದೆ. ಅದರ್ವೈಸ್ ನಮಗೆ ಇಲ್ಲಿ Wi-Fi 7 ಸಿಗ್ತಾ ಇದೆ, ಬ್ಲೂಟೂತ್ 5.6 ನೋಡೋಕೆ ಸಿಗ್ತಾ ಇದೆ ಮತ್ತು 3+4 ಇಯರ್ಸ್ನ ಗ್ಯಾರಂಟಿ ಅಪ್ಡೇಟ್ಸ್ಗಳನ್ನ ಕೂಡ ಐಕೂನವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯಾಮ್ರಾ ಪಾರ್ಟ್ ಏನಿದೆ ಇದು ನಮ್ಮ ಫೇವರೇಟ್ ಪಾರ್ಟ್ ಮತ್ತು ಪ್ರತಿ ವಿಡಿಯೋನಲ್ಲೂ ಕ್ಯಾಮ್ರಾ ಬಗ್ಗೆ ಇನ್ ಡೀಪ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಲಾಸ್ಟ್ ಇಯರ್ ಐಕು 12ನಲ್ಲಿ 50 MP ಮತ್ತು 64 MP ಒಂದಿಗೆ 100x ಝೂಮ್ ಅದು 50,000 ರೂಪಾಯಿನಲ್ಲಿ ವಿವೋ 100 ಏನಿತ್ತು ನೋಡಿ, ವಿವೋ X100 ಅದರಲ್ಲಿ 100x ಝೂಮ್ ಇತ್ತು. ಅದನ್ನ ಬಿಟ್ಟರೆ ಇದೇ ಫೋನ್ ಸಿಗ್ತಾ ಇತ್ತು. ಇದಿವಾಗ ಐಕು 13ನಲ್ಲಿ 100x ಝೂಮ್ ಏನೋ ಹೈಲೈಟ್ ಮಾಡಿಲ್ಲ. ಬಟ್ ಇಲ್ಲಿ 3 ಮೇನ್ ಸೆನ್ಸರ್ಗಳಿದೆ. ಇದು ಸೋನಿ ಸೆನ್ಸರ್ನ ಆ್ಯಡ್ ಮಾಡಿದ್ರೆ. ಸೊ ಇಲ್ಲಿ ಮೇನ್ 50 MP ಸೆನ್ಸರ್ ಏನಿದೆ ಇದು ಸೋನಿ IMX 9000 ಇದೆ. ಅಲ್ಟ್ರಾವೈಡ್ ಸೆನ್ಸರ್ ಏನಿದೆ ಇದು LTS 702 ಸೆನ್ಸರ್ ಕೊಡ್ತಿದ್ದಾರೆ. ಮತ್ತೊಂದು 50 MP ಟೆಲಿಫೋಟೋ ಇದು ಸೋನಿ IMX 816 ಕೊಡ್ತಿದ್ದಾರೆ. ಮತ್ತು ಫ್ರಂಟಲ್ಲಿ ಈ ಸರ್ತಿ ಅಪ್ಗ್ರೇಡ್ ಮಾಡಿಬಿಟ್ಟು ಲಾಸ್ಟ್ ಇಯರ್ 16 MP ಐಕು 12 ಇತ್ತು. ಈ ಸರ್ತಿಲಿ 32 MP ಸೆಲ್ಫಿ ಶೂಟ್ ಇರುತ್ತೆ. ಟ್ರಸ್ಟ್ ಮೀ, ನಾನು ತುಂಬ ಡಿಫ್ರೆಂಟ್ ಕಂಡೀಷನ್ಸ್ ಈ ಫೋಟೋಸ್ಗಳನ್ನ ಟೆಸ್ಟ್ ಮಾಡಿದ್ದೀನಿ. ಡೇ, ಇಂಡೋರ್, ನೈಟ್ ಎಲ್ಲ ಕಡೆ ಟೆಸ್ಟ್ ಮಾಡಿದ್ದೀನಿ. ಇದರಂಥ ಫೋಟೋಸ್ಗಳು ಲಾಸ್ಟ್ ಇಯರ್ಗಿಂತ ಅಪ್ಗ್ರೇಡ್ ಆಗಿದೆ. ಮತ್ತು ಎಸ್ಪೆಷಲಿ ವಿವೋ ಐಕು ಎಲ್ಲ ಒಂದೇ ಗುರು ಅಂತ ಇವರು. ಸೊ ವಿವೋನಲ್ಲಿರುವಂಥ ಇಮೇಜ್ ಪ್ರೊಸೆಸಿಂಗ್ ಏನಿದೆ, ಸ್ಪೆಷಲಿ ಬೇರೆ ಚಿಪ್ಸೆಟ್ಗಳನ್ನ ಕೊಟ್ಬಿಟ್ಟು ಈ ಇಮೇಜ್ ಪ್ರೊಸೆಸಿಂಗಲ್ಲಿ ತುಂಬ ಕೆಲಸ ಮಾಡಿದ್ರೆ. ಸೊ ಇದರಲ್ಲಿ 2ನೇ ಚಿಪ್ಸೆಟ್ ಯಾವುದೂ ಇಲ್ಲ. ಬಟ್ ಇಲ್ಲಿ ಸ್ಟಿಲ್ ಇಮೇಜ್ ಪ್ರೊಸೆಸಿಂಗ್ ನಿಜವಾಗ್ಲೂ ಸಖತ್ತಾಗಿ ಬರುತ್ತೆ. ಡೇನಲ್ಲಿ ನ್ಯಾಚುರಲಿ ಹೂ, ಗಿಡ, ಮರ, ಬಳ್ಳಿಗಳನ್ನ ಅಂತ ಸಖತ್ತಾಗಿರುವಂಥ ನ್ಯಾಚುರಲ್ ಕಲರ್ ತೊಗೊಂಡು ಬರುತ್ತೆ. ಬಟ್ ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಷನ್ ಅಂತ ಅನ್ಸುತ್ತೆ. ಹೂಗಳು ನೋಡ್ಕೋಬೋದು, ತುಂಬ ಕಲರ್ಫುಲ್ ಅಂತ ಅನ್ಸುತ್ತೆ. ಬಟ್ ಯಾವಾಗ ಸ್ಕಿನ್ ಬರ್ತೀವಿ ನಾರ್ಮಲ್ ಆಗಿರುತ್ತೆ. ಇಲ್ಲಿ ನ್ಯಾಚುರಲ್ ಫೋಟೋಗಳಿಂತ ಸ್ವಲ್ಪ ಬ್ರೈಟರ್ ಮತ್ತು ಬೆಳಗ್ಗೆ ತೊಗೊಂಡು ಬರುತ್ತೆ. ಅದರ್ವೈಸ್ ಪೋರ್ಟ್ರೇಟ್ಗೆ ಬಂದ್ವಿ ಅಂತಂದರೆ ಅಲ್ಟಿಮೇಟ್ ಎಡ್ಜ್ ಕಟ್ಟಿಂಗ್ ಇದೆ ಗುರು. ಇದರಿಂದ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ನೀವು ಎಷ್ಟೇ ಕತ್ಲೆನಲ್ಲಿ ನಿಂತ್ಕೊಂಡ್ರು ಕೂಡ ನಿಮ್ಮ ಸ್ಕಿನ್ನ ತುಂಬ ಬ್ರೈಟರ್ ಆಗಿ ಮಾಡುತ್ತೆ. ಬಟ್ ಜಾಸ್ತಿ ವೈಟ್ ಇಷ್ಟ ಆಗಲ್ಲ. ಬಟ್ ನ್ಯಾಚುರಲ್ ಫೋಟೋಗಳು ಬರುತ್ತೆ ನೋಡಿ, ಇದು ಸಖತ್ ಇಷ್ಟ ಆಯಿತು. ಮತ್ತು ಎಡ್ಜ್ ಕಟ್ಟಿಂಗ್ DSLR ಥರನೇ ಅನ್ಸುತ್ತೆ. ಇಲ್ಲಿ ಕೂದಲುಗಳನ್ನ ಕೂಡ ಇದು ಪರ್ಫೆಕ್ಟ್ಲಿ ಎಡ್ಜ್ ಕಟ್ಟಿಂಗ್ ಮಾಡ್ತಿದೆ. ಇನ್ನು ಯಾವಾಗ ಇಂಡೋರ್ ಬರ್ತೀವಿ ಇಲ್ಲಿ ಕೂಡ ಅಷ್ಟೇ ನಾಯ್ಸ್ ಜಾಸ್ತಿ ಇರಲ್ಲ. ಈ ಸ್ಯಾಮ್ಸಂಗ್ ಮತ್ತು ಐಫೋನ್ ಥರ ಇಲ್ಲಿ ಸಖತ್ತಾಗಿರುವಂಥ ಇಮೇಜ್ ಕ್ಲಾಸ್ನೊಂದಿಗೆ ಬ್ರೈಟರ್ ಬ್ಯಾಕ್ಗ್ರೌಂಡ್ನ ಕೂಡ ತೊಗೊಂಡು ಬರುತ್ತೆ ಮತ್ತು ಕ್ಲಾರಿಟಿ ಕೂಡ ಬೆಳಕು ತುಂಬ ಕ್ಯಾಪ್ಚರ್ ಮಾಡುತ್ತೆ. ಎಸ್ಪೆಷಲಿ ವಿವೋ ಮತ್ತು ಐಕು ಎರಡೂ ಒಂದೇ ಅಲ್ವಾ. ಸೊ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಏನಿರುತ್ತೆ ಇದನ್ನೇ ಐಕೂನಲ್ಲಿ ನೋಡಿರ್ತೀವಿ, ಐಕೂನಲ್ಲಿರುವಂಥ ವಿವೋ ನೋಡಿರ್ತೀವಿ. ಹೀಗಾಗಿ ನೈಟ್ ಮೋಡ್ ಕೂಡ ಸಖತ್ ಒಳ್ಳೆ ಸ್ಟೈಲಿಶೊಂದಿಗೆ ಇಮೇಜ್ ಪ್ರೊಸೆಸಿಂಗ್ಗೆ ಡಿಫ್ರೆಂಟ್ ಬೊಕೆ ಮೋಡ್ಸ್ಗಳು ಸಿಗುತ್ತೆ. ಸೊ ಈ ರೀತಿ ಇರುವಂಥ ನೈಟಲ್ಲಿ ಕೂಡ ಸಖತ್ ಕ್ವಾಲಿಟಿ ಇರುವಂಥ ಫೋಟೋಸ್ಗಳು
ಡೆಫಿನೆಟ್ಲಿ ಬರುತ್ತೆ. ಸೊ ಡೆಫಿನೆಟ್ಲಿ ನನಗೆ ವಿವೋ ಫೋನ್ಸ್ ಬಿಟ್ಟರೆ ಐಕು ಫೋನ್ ಅಂತ ಕ್ಯಾಮ್ರಾನೇ ಇಷ್ಟ ಆಗುತ್ತೆ. ಸ್ಯಾಮ್ಸಂಗಲ್ಲಿ ನಾನು ಕ್ಯಾಮ್ರಾ ಬಗ್ಗೆ ಎಷ್ಟೊಂದು ಹೈಪ್ ಮತ್ತು ಅದ್ಭುತ ಬೆಂಕಿ ಅಂತ ಹೇಳಲ್ಲ, ಬಟ್ ಸ್ಟಿಲ್ ನನಗೆ ವಿವೋ ಮತ್ತು ಐಕು ಇಮೇಜ್ ಪ್ರೊಸೆಸಿಂಗ್ ಮತ್ತು ಇವ್ರ AI ಸಖತ್ತಾಗಿದೆ ಅನ್ಸುತ್ತೆ. ಇನ್ನು ಯಾವಾಗ ಟೆಲಿಫೋಟೋ ಲೆನ್ಸ್ಗೆ ಹೋಗ್ತೀವಿ, ಇಲ್ಲಿ ನೀವು 1x 2x 3x ಈ ರೀತಿ 5x ತನಕ ಕೂಡ ಝೂಮ್ ಮಾಡಿ ಫೋಟೋಸ್ಗಳನ್ನ ತೆಗಿಬೋದು. ಮತ್ತು ಬ್ಲರ್ ಮತ್ತು ಕ್ಲಾರಿಟಿ ಮತ್ತು ಸ್ಕಿನ್ನ ಅಬ್ಸರ್ವ್ ಮಾಡಿ ನಿಜವಾಗ್ಲೂ ಸಖತ್ ಕ್ವಾಲಿಟಿ ಬರುತ್ತೆ. ಇನ್ನು ಅಲ್ಟ್ರಾ ವೈಡ್ ಕೂಡ ಅಷ್ಟೇ ತುಂಬ ವೈಡ್ ರೇಂಜ್ನ ಕವರ್ ಮಾಡುತ್ತೆ, ಕಲರ್ಸ್ಗಳು ಸಖತ್ತಾಗಿ ಬರುತ್ತೆ ಮತ್ತು ವಿಡಿಯೋ ಮಾಡಬೇಕಾದ್ರೂ ಕೂಡ ಇರುವಂಥ ಕ್ಲಾರಿಟಿ ಸಖತ್ತಾಗಿದೆ. ಸದ್ಯಕ್ಕೆ ವಿಡಿಯೋ ಕ್ವಾಲಿಟಿ ಬಗ್ಗೆ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇನ್ನು ಫ್ರಂಟ್ ಸೆಲ್ಫಿ ಶೂಟ್ರಿಗೆ ಹೋದ್ವಿ ಅಂತಂದರೆ ಇಲ್ಲಿ ಕೂಡ ಅಷ್ಟೇ ಡೇ ಕಂಡೀಷನ್ ಅಂತ ಕಲರ್ಸ್ಗಳು ಕ್ಲಾರಿಟಿ ಸಖತ್ತಾಗಿ ಬರುತ್ತೆ ಮತ್ತು ಸ್ಕಿನ್ ಟೋನ್ ಇದು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ನಿಮಗೆ ಜಾಸ್ತಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಇಂಡೋರ್ ಕೂಡ ಅಷ್ಟೇ ಒಳ್ಳೆ ಫೋಟೋಗಳು ಬರುತ್ತೆ, ಔಟ್ಡೋರ್ ಕೂಡ ಅಷ್ಟೇ ಒಳ್ಳೆ ಫೋಟೋಗಳು ಬರುತ್ತೆ ಮತ್ತು ನೈಟಲ್ಲಿ ಸ್ವಲ್ಪ ನಾಯ್ಸ್ ನಿಮಗೆ ಬೆಟರ್ ಅಂತ ಕೊಡಬೇಕಂತ ಅನ್ಸುತ್ತೆ, ಬಟ್ ಸ್ಟಿಲ್ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ಇನ್ನು ಯಾವಾಗ ಅಂತ ವಿಡಿಯೋ ಕ್ವಾಲಿಟಿಗೆ ಹೋಗ್ತೀವಿ, ನೀವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಇಲ್ಲಿ 8K 30fps ಮತ್ತು 4K 60fps ರೆಕಾರ್ಡಿಂಗ್ ಆಪ್ಷನ್ಸ್ಗಳಿದೆ. ಸದ್ಯಕ್ಕೆ ಈ ಒಂದ್ಸತಿ ಈ ರಿಯರ್ ಕ್ಯಾಮ್ರಾ ತೆಗೆದಂಥ 4K 60fps ವಿಡಿಯೋ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ 4K 60fps ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಇಲ್ಲಿ ಸ್ಟೆಬಿಲೈಸೇಷನ್ ಹೇಗಿದೆ ಅನ್ಸುತ್ತೆ ತೋರಿಸ್ತೀನಿ ನಿಮಗೆ. ಬಾ ನಮ್ಮ ಕ್ಯಾಮ್ರಾ ಮ್ಯಾನ್ ತುಂಬ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಈ ರೀತಿ ಕ್ಲಾರಿಟಿ ಇದೆ. ಇಲ್ಲಿ ನನ್ನ ಕ್ಯಾಪ್ ತೆಗೆದ್ರು ಫೇಸ್ ಅಷ್ಟೊಂದು ಕ್ಲಾರಿಟಿ ಇದೆ ಮತ್ತು ಈ ಐಫೋನ್ ಸ್ಯಾಮ್ಸಂಗಲ್ಲಿ ಯಾವ ರೀತಿ ವಿಡಿಯೋ ನೋಡ್ತೀರಾ ಆ ರೇಂಜಿಗಿದ್ರು ವಿಡಿಯೋ ಕ್ವಾಲಿಟಿ ಇಲ್ಲ, ಬಟ್ ಸ್ಟಿಲ್ ಫೋಕಸಿಂಗು ಸ್ಟೆಬಿಲೈಸೇಷನ್ ಎಲ್ಲ ಚೆನ್ನಾಗಿದೆ. ಬಟ್ ಇವರು AI ಮತ್ತು ಇವರು ಇಮೇಜ್ ಪ್ರೊಸೆಸಿಂಗ್ ಏನಿದೆ ಇದರಲ್ಲಿ ಕ್ಯಾಮ್ರಾದಲ್ಲಿ ಸ್ಪೆಷಲಿ ವಿಡಿಯೋಗ್ರಫಿನಲ್ಲಿ ಚೇಂಜ್ ಆಗಲೇಬೇಕು. ಇನ್ನು ಫ್ರಂಟ್ ಕ್ಯಾಮ್ರಾದಿಂದ ಇಲ್ಲಿ ಕೂಡ 4K 60fps ರೆಕಾರ್ಡ್ ಮಾಡ್ಕೋಬಹುದು. ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದು 4K 60fps ರೆಕಾರ್ಡ್ ಆಗ್ತದೆ. ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಓಡಿದಾಗ ಸ್ಟೆಬಿಲೈಸೇಷನ್ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಕ್ಲಾರಿಟಿ ಸ್ಕಿನ್ ಮತ್ತು ಕಲರ್ಸ್ನ ಅಬ್ಸರ್ವ್ ಮಾಡಿ ನ್ಯಾಚುರಲ್ ಆಗಿ ತೊಗೊಂಡು ಬರ್ತದೆ ಮತ್ತು ಓಕೆ ಇಲ್ಲಿ ಸ್ಟೆಬಿಲೈಸೇಷನ್ ಇದ್ದರೆ ಇನ್ನಷ್ಟು ಸಾಕಾಗಿರ್ತಿತ್ತು ವ್ಲಾಗರ್ಸ್ ಮತ್ತು ನನ್ನಂಥ ವಿಡಿಯೋಗ್ರಾಫರ್ಸ್ಗೆ. ಓವರಾಲ್ ನಾನು ಈ ಸ್ಮಾರ್ಟ್ಫೋನಿಂದ ವಿಡಿಯೋ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಹೇಳಿದ್ರೆ ನಿಮಗೆ ಇಲ್ಲಿ ಈ ಐಫೋನಲ್ಲಿ ಏನು ಕ್ವಾಲಿಟಿ ಸಿಗುತ್ತೆ ಅಲ್ಲೆಲ್ಲ 4K 30fps ಸಿಗುತ್ತೆ, ಬಟ್ ಆ ರೇಂಜಿಗೆಲ್ಲ ಈ ಎಕ್ಸ್ಪೆಕ್ಟೇಷನ್ ಇಟ್ಕೋಕೆ ಹೋಗ್ಬೇಡಿ. ಸ್ಯಾಮ್ಸಂಗಲ್ಲಿ ಕೂಡ 8K ಇದೆ, ಅಲ್ಲಿ ಕೂಡ 4K ಇದೆ, ಬಟ್ ಆ ರೇಂಜಿಗೆ ಇದರಲ್ಲಿ ಕ್ವಾಲಿಟಿ ಮತ್ತು ಸ್ಟೆಬಿಲೈಸೇಷನ್ ನೋಡೋಕ್ಕೆ ಸಿಗಲ್ಲ. ಬಟ್ ಫೋಟೋ ಮಾತ್ರ ಐಫೋನ್ ಮತ್ತು ಸ್ಯಾಮ್ಸಂಗ್ಗಿಂತ ಸಖತ್ತಾಗಿ ಬರುತ್ತೆ, ಬಟ್ ವಿಡಿಯೋ ಕ್ವಾಲಿಟಿನಲ್ಲಿ ಓಕೆ ಗುರು ಅಷ್ಟೇ. ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ಫೋನ್ ಅಂತ ಬ್ಯಾಟ್ರಿಗೆ ಬಂದಿದ್ರೆ ಇದರಲ್ಲಿ 6000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಲಾಸ್ಟ್ ಇಯರ್ ಸೇಮ್ ಐಕು 12 ಕೂಡ ಸೇಮ್ ಥಿಕ್ನೆಸ್, ಸೇಮ್ ಲೈಟ್ ವೇಟ್, ಸೇಮ್ ಡಿಸೈನ್ ಇತ್ತು, ಬಟ್ ಇದರಲ್ಲಿ 1000 mAh ಬ್ಯಾಟ್ರಿ ಹೇಗೆ ಕೆಪಾಸಿಟಿನ ಆ್ಯಡ್ ಮಾಡಿದ್ರೆ ಗೊತ್ತಿಲ್ಲ. 6000 mAh ಬ್ಯಾಟ್ರಿಯೊಂದಿಗೆ ವಿತ್ ಬಾಕ್ಸ್ 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಿದ್ದಾರೆ. ಟ್ರಸ್ಟ್ ಮೀ, ನಾನು ಈ ಐಕು 12 ಯೂಸ್ ಮಾಡಿದ್ದೆ. ಇದರಲ್ಲಿ ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್ನೊಂದಿಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಒಂದಿಗೆ ಒಳ್ಳೆ ಎಫಿಷಿಯೆಂಟ್ ಪವರೊಂದಿಗೆ ಸಖತ್ತಾಗಿರುವಂಥ ಬ್ಯಾಟ್ರಿ ಲೈಫ್ ಬರ್ತಿತ್ತು. ಈ ಸರ್ತಿ ಮತ್ತೆ ಪುನಃ 1000 mAh ಬ್ಯಾಟ್ರಿ ಅಪ್ಗ್ರೇಡ್ ಮಾಡಿದ್ರೆ ಸೇಮ್ 128 ಪವರ್ ಏನೋ ಕೊಡ್ತಿದ್ದಾರೆ, ಬಟ್ 25 ಮಿನಿಟ್ಸಲ್ಲಿ 0 to 100% ಇದು ಫಾಸ್ಟ್ ಚಾರ್ಜ್ ಆಗುತ್ತೆ. ಇದು ಮಾತ್ರ ಕ್ರೇಜಿ ಅಂತ ಹೇಳ್ಬೋದು. ಇಲ್ಲಿ ಈ ಸರ್ತಿ 3nm ಚಿಪ್ಸೆಟ್ ಇದ್ರೂ ಕೂಡ ಮತ್ತೆ 1000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಹೀಗಾಗಿ ಡೆಫಿನೆಟ್ಲಿ 1-1.5 ದಿವಸ 2 ದಿವಸ ಕೂಡ ನೀವು ಆರಾಮಾಗಿ ಈ ಬ್ಯಾಟ್ರಿನ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಿಜವಾಗ್ಲೂ ಒಳ್ಳೆ ಅಪ್ಗ್ರೇಡ್ ಮತ್ತು ಜನರಿಗೆ ಏನು ಬೇಡಿಕೆ ಬೇಕಾಗಿತ್ತು ನೋಡಿ, ಗೇಮರ್ಸ್ಗೆ ಜಾಸ್ತಿ ಬ್ಯಾಟ್ರಿ ಬೇಕಂತಿದ್ರು ನೋಡಿ, ಆ ಅಪ್ಗ್ರೇಡ್ನ ಐಕು ಮಾಡಿದ. ಹಾಗಾದ್ರೆ ನೀವು ಕೇಳಬಹುದು ಐಕು 12 ನಾನು ತಗೊಳ್ಳ, ಐಕು 13 ತಗೊಳ್ಳ, ಅಥವಾ ಇದಕ್ಕಿಂತ ಬೆಟರ್ ಮತ್ತೆ ಮಸ್ತ್ ಫೋನ್ಸ್ಗಳು ಬರ್ತಾ ಇದೆ ಅಂತ ಕೇಳಿದ್ರೆ ಎಸ್, ಮೊದಲು ನಾನು ಕ್ಲಿಯರ್ ಹೇಳ್ತಾ ಇದ್ದೀನಿ. ಸೊ ಈ ಫೋನ್ ಈ ಪ್ರೈಸ್ ರೇಂಜಿಗೆ ಹತ್ತತ್ರ 55, 56, 57 ಬರ್ತಂಬಂದ್ರೆ ಡೆಫಿನೆಟ್ಲಿ ಇದು ಒಂದು ಬೆಸ್ಟ್ ಆಪ್ಷನ್ ಇದೆ. ಮತ್ತು ನಿಮ್ಮ ಹತ್ರ ಈಗ ಆಲ್ರೆಡಿ ಐಕು 12 ಇದೆಯಪ್ಪ ಅಂತಂದರೆ ಇದನ್ನು ಅಪ್ಗ್ರೇಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಮತ್ತು ನೀವು ಸದ್ಯಕ್ಕೆ ಇನ್ನೂ ಸ್ವಲ್ಪ ಬಜೆಟ್ ನನಗೆ 60, 70, 80 ಸಾವಿರ ರೂಪಾಯಿ ಕೂಡ ಕೊಡ್ಬೋದಪ್ಪ ಅಂತಂದರೆ ಇದಕ್ಕಿಂತ ಬೆಸ್ಟ್ ನಿಮಗೆ ಸದ್ಯಕ್ಕೆ OnePlus 13 ಬರ್ತಾ ಇದೆ, ಮತ್ತು Vivo X200 ಕೂಡ ಬರ್ತಿದೆ. ಹತ್ತತ್ರ ಇದು 60, 70, 80 ಸಾವಿರ ರೂಪಾಯಿಗೆ ನೋಡೋಕ್ಕೆ ಸಿಗುತ್ತೆ. ಅದು ಇದಕ್ಕಿಂತ ಮಚ್ ಬೆಟರ್ ಸ್ಪೆಸಿಫಿಕೇಶನ್ನ ಒಳಗೊಂಡು ಬರ್ತಾ ಇದೆ. ಬಟ್ ನಿಮಗೆ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಮತ್ತು ಫ್ಲಾಗ್ಶಿಪ್ ಕಿಲ್ಲರ್ ಬೇಕಪ್ಪ ಅಂತಂದರೆ ಡೆಫಿನೆಟ್ಲಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ. ಲಾಸ್ಟ್ ಟೈಮ್ ನಾನು ಐಕು 12 ಎಕ್ಸ್ಪೀರಿಯನ್ಸ್ ಒಂದಿಗೆ ಈ ಫೋನ್ ಬಗ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ ಇದ್ರ ಬಗ್ಗೆ ರಿವ್ಯೂ ಮಾಡಬೇಕಾ, ಕಂಪಾರಿಸನ್ ಮಾಡಬೇಕಾ, ಯಾವ ಫೋನ್ ಬಗ್ಗೆ ಏನು ಡೀಪ್ ರಿವ್ಯೂ ಬೇಕು ಕೆಳಗಡೆ ಕಮೆಂಟ್ ಮಾಡಿದ್ರೆ ನಮಗೂ ಫೀಡ್ಬ್ಯಾಕ್ ಸಿಗುತ್ತೆ. ಇದ್ರ ಬಗ್ಗೆ ರಿವ್ಯೂ ವಿಡಿಯೋ ಕೂಡ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋಲಿ ತುಂಬ ಇನ್ಫಾರ್ಮೇಷನ್ ಮತ್ತು ಲೈಕ್ ಡೀಪ್ ವಿಷಯಗಳು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದೇ ರೀತಿಯಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸಿಗೋಣ ಅಂತ ಬಂದು ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.